ಹೆಚ್ಎನ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಹಾಸನ ಜಿಲ್ಲಾದ್ಯಂತ ಸಂಚರಿಸುತ್ತಿರುವ ಸಾಹಿತ್ಯ ಸಮ್ಮೇಳನದ ಕನ್ನಡ ರಥ. ಹಾಸನದಲ್ಲಿ ಕನ್ನಡ ಜ್ಯೋತಿ ರಥಕ್ಕೆ ಭವ್ಯ ಸ್ವಾಗತ ಕೋರಿದ ಜಿಲ್ಲಾಡಳಿತ. 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಯಶಸ್ಸಿಗೆ ಎಲ್ಲರನ್ನೂ ಸ್ವಾಗತಿಸಿದ ಆಯೋಜಕರು. ರಾಜ್ಯದಲ್ಲಿ ಹೆಚ್ಚಿರುವ ವಕ್ಫ್ ಬೋರ್ಡ್ ಪ್ರಕರಣಗಳು. ದೇವಸ್ಥಾನ ಮತ್ತು ಮಠ ಮಾನ್ಯಗಳ ನೋಟಿಸ್ ಅನ್ನು ಹಿಂಪಡೆಯಲು ಆಗ್ರಹ. ರೈತರ ಪಹಣಿಯಲ್ಲಿನ ವಕ್ಫ್ ಆಸ್ತಿ ರದ್ದುಗೊಳಿಸಲು ಒತ್ತಾಯ. ಜೆಡಿಎಸ್ ವರಿಷ್ಠ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಕುರಿತು ಅವಹೇಳನಕಾರಿ ಮಾತು. ಸಂಪುಟದಿಂದ ಸಚಿವರ ವಜಾಕ್ಕೆ ಒತ್ತಾಯ. ಜೆಡಿಎಸ್ ಕಾರ್ಯಕರ್ತರ ಪ್ರತಿಭಟನೆ. ಕನ್ನಡವನ್ನು ಮರೆತರೆ ನಮಗೆ ನರಕ ಎಂಬುದನ್ನು ನಂಬಿದ್ದೇವೆ. ನಾವೆಲ್ಲ ಕನ್ನಡಿಗರು. ಕನ್ನಡಿಗರ ಮನಸ್ಸೆಂದರೆ ಎಲ್ಲರಿಗೂ ಒಳ್ಳೆಯದನ್ನ ಬಯಸೋದು ಮತ್ತು ಯಾರಿಗೂ ಕೇಡನ್ನ ಬಯಸದೇ ಇರೋದು. ಎಲ್ಲ ಭಾಷಿಗರೊಂದಿಗೆ ಸಹೋದರರಂತೆ ಇರ್ತಾರೆ ಎಂದು ಜಿಲ್ಲಾಧಿಕಾರಿ ಸತ್ಯಭಾಮ ತಿಳಿಸಿದರು. ನಗರದ ಹಾಸನಾಂಬ ಕಲಾಕ್ಷೇತ್ರದ ಆವರಣದಲ್ಲಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ತಾಲೂಕು ಆಡಳಿತದಿಂದ ಬುಧವಾರದಂದು ಆಗಮಿಸಿದ ಕನ್ನಡ ಜ್ಯೋತಿ ರಥವನ್ನು ಭವ್ಯ ಸ್ವಾಗತದೊಂದಿಗೆ ಬರಮಾಡಿಕೊಂಡರು. ನಂತರ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿದ ನಂತರ ತೆಂಗಿನಕಾಯಿ ಹೊಡೆದು ಕನ್ನಡ ಬಾವುಟ ಪ್ರದರ್ಶಿಸುವ ಮೂಲಕ ಚಾಲನೆ ನೀಡಿ ಜ್ಯೋತಿ ಬೆಳಗಿದ್ರು. ಈ ವೇಳೆ ಮಾತನಾಡಿದ ಅವರು, ಕನ್ನಡ ರಥಯಾತ್ರೆ ಸುಗಮವಾಗಿ ನಡೆಯಲಿ, ನಮ್ಮ ಕನ್ನಡಾಂಬೆಯನ್ನ ಸ್ಮರಿಸಬೇಕು. ಕರ್ನಾಟಕವನ್ನ ಇಡೀ ಭಾರತದಲ್ಲಿ ಮೇರು ಪಂಕ್ತಿಯಲ್ಲಿ ನಿಲ್ಲಿಸಿದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ಪ್ರಾಂತ್ಯವನ್ನ ಇಡೀ ಪ್ರಪಂಚಕ್ಕೆ ಪ್ರಖ್ಯಾತಿಸಿದ್ದಾರೆ. ಕರ್ನಾಟಕದ ಮತ್ತೊಂದು ಮುತ್ತು ರತ್ನವಾದಂತಹ ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ಜ್ಞಾನಪೀಠ ಪ್ರಶಸ್ತಿ ವಿಜೇತರನ್ನ ಕನ್ನಡ ರಥಯಾತ್ರೆಯಲ್ಲಿ ಭಾವಚಿತ್ರಗಳನ್ನು ಹಾಕಿದ್ದಾರೆ. ರೈತರ ಒಡನಾಡಿ ಇಡೀ ಪ್ರಪಂಚದಲ್ಲಿಯೇ ಅನ್ನ ಕೊಡುವಂತಹ ರೈತರ ಒಂದು ನೇಗಿಲ ಯೋಗಿಯ ಪ್ರತಿಮೆಯನ್ನ ಸಹ ರಥದಲ್ಲಿ ಅಳವಡಿಸಲಾಗಿದೆ ಎಂದರು. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಬಿಆರ್ ಪೂರ್ಣಿಮಾ ಅವರು ಮಾತನಾಡಿ, ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಭಾಗವಹಿಸಿ ನುಡಿ ಜಾತ್ರೆ, ಸಾಹಿತ್ಯ ಜಾತ್ರೆ, ಅಕ್ಷರ ಜಾತ್ರೆಯನ್ನ ಯಶಸ್ವಿಗೊಳಿಸೋಣ. ರಥಯಾತ್ರೆ ನಮ್ಮ ಎಲ್ಲಾ ಗ್ರಾಮಗಳಲ್ಲಿ ಅತ್ಯಂತ ವಿಜೃಂಭಣೆಯಿಂದ ರಥವನ್ನು ಸ್ವಾಗತಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಶಾಂತಿಗ್ರಾಮದಲ್ಲಿ ರಥವನ್ನು ಬರಮಾಡಿಕೊಂಡರು. ಜಿಲ್ಲೆಯಲ್ಲಿ ರಥವನ್ನು ಯಶಸ್ವಿಗೊಳಿಸೋಣ ಹಾಗೂ ಡಿಸೆಂಬರ್ 20, 21 ಹಾಗೂ 22 ಸಾಹಿತ್ಯ ಸಮ್ಮೇಳನ ಇದೆ, ಎಲ್ಲರೂ ಭಾಗವಹಿಸೋಣ ಎಂದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಮಾತನಾಡಿ, ನಾನು ಕರ್ನಾಟಕಕ್ಕೆ ಬಂದಾಗ ಮೊದಲು ಚಾರ್ಜ್ ತೆಗೆದುಕೊಂಡು ಕೆಲಸ ಮಾಡಿದ್ದು ನಂಜನಗೂಡು. ಮೊದಲು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಕನ್ನಡ ಸಾಹಿತ್ಯ ಸಮ್ಮೇಳನ. ಇಂತಹ ವೇಳೆ ಈ ರಥಯಾತ್ರೆ ಜೊತೆ ಪಾಲ್ಗೊಂಡಿರೋದು ಸಂತೋಷ ತಂದಿದೆ ಎಂದರು. ಜಿಲ್ಲಾ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಇ ಕೃಷ್ಣೇಗೌಡ ಅವರು ಮಾತನಾಡಿ, ಅತಿ ಹೆಚ್ಚು ಕನ್ನಡ ಮಾತನಾಡುವ ಜಿಲ್ಲೆ ಮಂಡ್ಯ, 2ನೇ ಸ್ಥಾನದಲ್ಲಿ ಹಾಸನ. ಕನ್ನಡ ಭಾಷೆಗೆ ಅನೇಕ ಮಹನೀಯರು, ಸಾಹಿತಿಗಳಿದ್ದಾರೆ. ಆಲೂರು, ಬೇಲೂರು, ಹಳೇಬೀಡು, ಶ್ರವಣಬೆಳಗೊಳ ಈ ರೀತಿಯಲ್ಲಿ ಅವರ ಕನ್ನಡ ಭಾಷೆಯಲ್ಲಿ ತಿಳಿಸಬೇಕು. ಕನ್ನಡ ಕೇವಲ ಭಾಷೆಯಲ್ಲಿ ತನ್ನದೇ ಆದ ನೆಲ, ಜಲ, ಸಂಸ್ಕೃತಿ, ಹಿರಿಮೆಯನ್ನ ಒಳಗೊಂಡಿದೆ. ಭಾಷೆಯಲ್ಲಿ ತನ್ನದೇ ಆದಂತಹ ಶೈಲಿಯನ್ನ ಕೊಟ್ಟಂತಹ ಚರಿತ್ರೆ ಎಲ್ಲರಿಗೂ ತಿಳಿಸೋಣ ಎಂದರು. ಇದೇ ವೇಳೆ ಅಪರ ಜಿಲ್ಲಾಧಿಕಾರಿಗಳಾದ ಕೆಟಿ ಶಾಂತಲಾ, ತಹಸೀಲ್ದಾರ್ ಶ್ವೇತಾ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಡಾ ಎಚ್ಪಿ ತಾರಾನಾಥ್, ಜಿಲ್ಲಾ ವಾರ್ತಾಧಿಕಾರಿ ಮೀನಾಕ್ಷಿ, ಹಿರಿಯ ಕಲಾವಿದ ಗ್ಯಾರಂಟಿ ರಾಮಣ್ಣ, ಹಿರಿಯ ಕಲಾವಿದ ಶಾಂತಕುಮಾರ್ ಯಲ್ಗುಂದ ಹಾಗೂ ಇತರರು ಉಪಸ್ಥಿತರಿದ್ದರು. ಹೆಚ್ಎನ್ ನ್ಯೂಸ್ ಹಾಸನ್. ಕನ್ನಡವನ್ನ ಮರೆತರೆ ನಮಗೆ ನರಕ ಅಂತಂದ್ಬಿಟ್ಟು ನಾನಾದ್ರೂ ನಂಬಿದ್ದೀನಿ. ನಾವೆಲ್ಲ ಕನ್ನಡಿಗರು. ಕನ್ನಡ ಮನಸ್ಸು ಹೇಗಿದೆ ಅಂತಂದ್ರೆ ಎಲ್ಲರಿಗೂ ಒಳ್ಳೇದು ಬಯಸೋದು ಕನ್ನಡದ ಮನಸ್ಸು. ಯಾರಿಗೂ ಕೇಳಲು ಬಯಸದಂತಹ ಮನಸ್ಸು ಕನ್ನಡದ ಮನಸ್ಸು. ಆ ಕನ್ನಡಿಗರು ಎಲ್ಲ ಭಾಷಿಕರೊಂದಿಗೆ ಬಹಳ ಒಂದು ಅನುಭೂತನವಾಗಿ ಬಹಳ ಒಂದು ಸಹೋದರತ್ವದಿಂದ ಇದು ಮಾಡಿದ್ದಾರೆ. ಅವತ್ತಿಂದ ನಮ್ಮ ಪೂರ್ವಜರ ಕಾಲದಿಂದ ಇಂದಿಗೂ ಕೂಡ ಅವರು ಅದೇ ರೀತಿ ಬಾಳ್ವೆ ಮಾಡ್ತಾ ಇದ್ದಾರೆ. ಆದರೆ ಕನ್ನಡಿಗರಿಗೆ ನೋವಾದರೆ, ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ಆದರೆ ಕನ್ನಡಿಗರು ಯಾವುದೇ ರೀತಿಯಲ್ಲಿ ಅದನ್ನು ಶ್ರಮಿಸಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ, ನಾನು ಫಸ್ಟ್ ಕರ್ನಾಟಕ ಬಂದಾಗ ನಾನು ಫಸ್ಟ್ ಚಾರ್ಜ್ ತಗೊಂಡು ಕೆಲಸ ಮಾಡಿದ್ದಾಗ ಅಜ್ಜಿತ್ತು. ಆವಾಗ ನಾವು ಫಸ್ಟ್ ನಮಗೆ ಕರ್ಕೊಂಡು ಹೋಗಿರೋದೇ ಬಂದಿದ್ದು ಈ ಕರ್ನಾಟಕ ಸಂಗೀತ ಸಮ್ಮೇಳನ ಫಸ್ಟ್ ಅಟೆಂಡ್ ಮಾಡಿದ ಫಂಕ್ಷನ್ ಕನ್ನಡ ರಾಜ್ಯದಲ್ಲಿ ಬಂದ ತಕ್ಷಣವೇ ಫಸ್ಟ್ ಕರ್ಕೊಂಡು ಹೋಗಿರೋದು ಡಿಸೆಂಬರ್ ತಿಂಗಳಲ್ಲಿ ಎಲ್ಲ ಈ ಸಮ್ಮೇಳನದಲ್ಲಿ ಕರ್ಕೊಂಡು ಹೋಗ್ತೀವಿ. ತುಂಬ ಹೆಮ್ಮೆಯಿಂದ ವಿಚಾರ. ಕೊಡಗು ಜಿಲ್ಲೆಯಲ್ಲಿ ಬಂದು ನಮ್ಮ ಜಿಲ್ಲೆಗೆ ಬಂದು ನೆಕ್ಸ್ಟ್ ಮಂಡ್ಯದಲ್ಲಿ ಇದು ಹೆಮ್ಮೆಯಿಂದ ವಿಚಾರ. ನಮ್ಮ ರಾಜ್ಯದಲ್ಲಿ ಹಲವಾರು ಲಿಟ್ರೇಚರ್ಗೆ ನಮ್ಮ ರಾಜ್ಯನೇ ಹೈಯೆಸ್ಟ್ ನಂಬರ್ ಆಫ್ ಅವಾರ್ಡ್ಸ್ ತಗೊಂಡಿದ್ದಾರೆ. ನಾವು ಜ್ಞಾನಪೀಠ ನಾವು ತಗೊಳ್ತೇವೆ. ಕನ್ನಡ ರಥವನ್ನು ನಾವು ಬರಮಾಡ್ಕೊಂಡಿದ್ದೇವೆ. 1994ರಲ್ಲಿ 30 ವರ್ಷಗಳ ಹಿಂದೆ ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ, ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿತ್ತು. ಆ 3 ದಿನಗಳಲ್ಲೂ ನಾನು 94ರಲ್ಲಿ ಭಾಗವಹಿಸಿದ್ದೆ. ಆವಾಗ ನಾನು MA ಮಾಡ್ತಾ ಇದ್ದೆ. 30 ವರ್ಷಗಳ ನಂತರ ನನ್ನ ತವರು ಜಿಲ್ಲೆಯಲ್ಲಿ ಮತ್ತೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಸಾಹಿತ್ಯದ ರಥಯಾತ್ರೆ ಮಂಡ್ಯದಿಂದ ಬರ್ತಾಯಿದೆ. ಮುಂದಿನ ತಿಂಗಳು 20ರಿಂದ 21, 23ರಲ್ಲಿ ಸಮ್ಮೇಳನ ನಡೆಯುತ್ತೆ. ಆ ಜಾತ್ರೆಯಲ್ಲಿ ನಮ್ಮ ಜಿಲ್ಲೆ, ವಿಶೇಷವಾಗಿ ಹಾಸನ ಜಿಲ್ಲೆ ಅತಿ ಹೆಚ್ಚು ರೈತರು ಹೊಂದಿರುವಂಥ ಜಿಲ್ಲೆ, ಅತಿ ಹೆಚ್ಚು ಈ ರಾಜ್ಯದಲ್ಲಿ ಕನ್ನಡ ಮಾತಾಡುವಂಥ ಜಿಲ್ಲೆ ಯಾವ್ದಾರ ಇದ್ರೆ
ಅದು ಹಾಸನ ಜಿಲ್ಲೆ ಅಂತ ಈ ಸಂದರ್ಭದಲ್ಲಿ ಹಾಸನ ಜಿಲ್ಲೆ ರೈತರು ಹೆಚ್ಚಿರೋದು ಕನ್ನಡವನ್ನು ಜಾಸ್ತಿ ಪಸರಿಸುವಂಥ ಕೆಲಸವನ್ನು ಮಾಡೋದ್ರಿಂದ ಇವತ್ತು ದೇವಸ್ಥಾನ ಮತ್ತು ಮಠ ಮಾನ್ಯಗಳ ಮೇಲೆ ನೀಡಿರುವಂತಹ ನೋಟಿಸ್ ಅನ್ನು ಹಿಂಪಡೆದು ರೈತರ ಪಹಣಿಗಳಲ್ಲಿ ನಮೂದಾಗಿರುವ ವಕ್ಫ್ ಆಸ್ತಿ ಎಂಬುದನ್ನು ರದ್ದುಗೊಳಿಸಿ ಈ ಆದೇಶವನ್ನೇ ಹಿಂಪಡೆಯಬೇಕೆಂದು ಆಗ್ರಹಿಸಿ ಕನ್ನಡ ಪರ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಕನ್ನಡ ಪರ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಡಿ ಶಂಕರೇಗೌಡ ಮತ್ತು ಹರೀಶ್ ಗೌಡ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ವಕ್ಫ್ ಬೋರ್ಡ್ ಸಚಿವ ಜಮೀರ್ ಅಹ್ಮದ್ ನೇರವಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವರ ಆದೇಶದ ಮೇರೆಗೆ ಜಮೀರ್ ಅಹ್ಮದ್ ಮುಂದಾಳತ್ವದಲ್ಲಿ ಸರ್ಕಾರದ ಕಂದಾಯ ಅಧಿಕಾರಿಗಳನ್ನು ರಾತ್ರಿಯಿಡೀ ಉಪಯೋಗಿಸಿಕೊಂಡು ಇದ್ದಕ್ಕಿದ್ದಂತೆ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲೂ ರೈತರ ಜಮೀನುಗಳನ್ನು ಅತಿಕ್ರಮವಾಗಿ ಪಹಣಿಗಳಲ್ಲಿ ವಕ್ಫ್ ಆಸ್ತಿ ಎಂದು ನಮೂದಿಸಿ ಬಿಡುಗಡೆ ಮಾಡಿ ಮತ್ತು ರೈತರುಗಳ ಮನೆಗಳಿಗೆ ನೋಟಿಸ್ ನೀಡಿರುವುದು ನಿಜಕ್ಕೂ ಎಲ್ಲ ರೈತ ಬಾಂಧವರಿಗೂ ಮತ್ತು ಸಾರ್ವಜನಿಕರಿಗೂ ದಿಗ್ಭ್ರಮೆ ಮತ್ತು ಆಶ್ಚರ್ಯವನ್ನ ಉಂಟುಮಾಡಿರುತ್ತದೆ ಎಂದರು. ಇದಲ್ಲದೆ ರೈತರ ಜಮೀನುಗಳ ಆಸ್ತಿಗಳಿಗೆ ಕಣ್ಣು ಹಾಕಿದ ಈ ವಕ್ಫ್ ಬೋರ್ಡ್ ಇರುವ ದೇವಸ್ಥಾನ ಇದಲ್ಲದೆ ಮಠ ಮಾನ್ಯಗಳಿಗೂ ಕೂಡ ಲಗ್ಗೆ ಇಟ್ಟಿರೋದು. ಇದರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ತುಷ್ಟೀಕರಣವನ್ನ ಮಾಡಲು ಹೊರಟಿದೆ. ಅಂದರೆ ಹಿಂದೂಗಳನ್ನ ಒಕ್ಕಲೆಬ್ಬಿಸುವ ಹುನ್ನಾರ ನಡೆದಿದ್ದು, ಇದರಿಂದ ಸಾವಿರಾರು ವರ್ಷಗಳ ಇತಿಹಾಸವಿರುವ ದೇವಸ್ಥಾನ, ಮಠ ಮಾನ್ಯಗಳು ಹಾಗೂ ಹಿರಿಯರಿಂದ ಬಂದ ದಾನ, ವಿಭಾಗ, ಪಿತ್ರಾರ್ಜಿತ ಸ್ವರೂಪ ಅಥವಾ ಹಿಂದಿನ ಸರ್ಕಾರಗಳಿಂದ ಮಂಜೂರಾಗಿರುವಂತಹ ರೈತರ ಜಮೀನುಗಳು ಹಾಗೂ ಸ್ಮಶಾನಗಳು ಕೂಡ ಸೇರಿದ್ದಾಗಿರುವ ಈ ಆಸ್ತಿಗಳಿಗೆ ವಕ್ಫ್ ಬೋರ್ಡ್ ಇವರು ಕಣ್ಣು ಹಾಕಿರುವುದು ನಿಜಕ್ಕೂ ಹಾಸ್ಯಾಸ್ಪದವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಕನ್ನಡ ಪರ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಖಜಾಂಚಿ ರಾಘವೇಂದ್ರ, ಪುಟ್ಟಸ್ವಾಮಿಗೌಡ, ಎಚ್ಆರ್ ಪುನೀತ್, ವಿಜಯಕುಮಾರ್, ಜಯಶಂಕರ್, ಜಾನ್, ಮಂಜೇಗೌಡ, ಪಿಜಿ ರಾಮಸ್ವಾಮಿ, ರೋಹಿತ್ ಗೌಡ, ಬಿಪಿ ಶ್ರೀಧರ್, ಪವನ್, ಧನುಷ್, ಗಣೇಶ್ ಮಾದಯ, ನರಸಿಂಹ ಹಾಗೂ ಇತರರು ಉಪಸ್ಥಿತರಿದ್ದರು. ಎಚ್ಐಎನ್ ನ್ಯೂಸ್ ಹಾಸನ್. ಶಂಕರಗೌಡ ಅಂತೇಳಿ ಕನ್ನಡ ಪರ ಮತ್ತು ಪ್ರಗತಿಪರ ಸಂಘಟನೆ ಒಕ್ಕೂಟದ ಅಧ್ಯಕ್ಷನಾಗಿ ಡಿ ಶಂಕರಗೌಡ 1947ರಲ್ಲಿ ಮೊದಲೇ ವರ್ಕ್ ಬೋರ್ಡ್ ಅವರಿಗೆ ಸಂಬಂಧಪಡಲ್ಲ ಅಂತೇಳಿ ಆಗಲೇ ಆದೇಶ ಹೊರಡಿಸಿದೆ ಸುಪ್ರೀಂ ಕೋರ್ಟ್. ಆದರೂ ಸಹ ಸುಪ್ರೀಂ ಕೋರ್ಟ್ ಹೊರಡಿದ್ರು ಸಹ ಅವರಿಗೆ ರೈತರಿಗೆ ಯಾಕೆ ಇವರು ನೋಟಿಸನ್ನು ಜಾರಿ ಮಾಡಿದ್ದಾರೆ? ರೈತರು ಅನ್ನದಾತ, ಬಹಳ ವರ್ಷಗಳಿಂದನೂ ಸಹ ಉಳುವವನಿಗೆ ಭೂಮಿ ಅಂತೇಳಿ ಸರ್ಕಾರ ಮಾಡಿದೆ. ಆದರೂ ಸಹ ಜಮೀರ್ ಅಹ್ಮದ್ ಅವರು ಯಾವ ದಿಕ್ಕಿನಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ? ಜನಗಳಿಗೆ, ಅವರಿಗೆ ರೈತರಿಗೆ ರಕ್ಷಣೆ ಕೊಡ್ತಿದ್ರು, ರೈತರ ಜಮೀನನ್ನ ಕಿತ್ಕೊಳ್ಳುವಂತ ಪ್ರಯತ್ನ ಮಾಡ್ತಿದ್ರು. ನಮ್ಗೆ ಅರ್ಥ ಆಗ್ತಿಲ್ಲ. ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಿದ್ದೀವಿ. ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ರೈತರ ಮೇಲೆ ದಬ್ಬಾಳಿಕೆ ಮಾಡೋ ಅಂತ ಕೆಲಸವನ್ನ ಮಾಡ್ತಾ ಇದೆಯೋ, ಇವತ್ತು ಯಾವುದು ಎಲ್ಲೋ ಇಲ್ಲದಂತದ ವಕ್ಫ್ ಬೋರ್ಡ್ ಅಂತ ಒಂದು ಹೆಸರನ್ನ ಇಟ್ಕೊಂಡು ಇವತ್ತು ಒಕ್ಕಲಿಗರನ್ನ ಒಕ್ಕಲೆಬ್ಬರಿಸುವಂತ ಕೆಲಸವನ್ನ, ನೀಚ ಕೃತ್ಯವನ್ನ ಈ ಕಾಂಗ್ರೆಸ್ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಇದೇ ರೈತರು ಯಾವತ್ತು ಇವರು ರೈತರ ಬೆನ್ನೆಲುಬು, ನಾವು ರೈತರಿಗೆ ನಾವು ಆ ಎಲ್ಲಾ ಸವಲತ್ತುಗಳನ್ನ ಕೊಡ್ತೀವಿ ಅಂತ ಹೇಳಿ ಸರ್ಕಾರ ಇವತ್ತು ಏನು ಹೇಳಿದೆ ಅದೆಲ್ಲ ಸುಳ್ಳು ಭರವಸೆಗಳನ್ನ ಮಾಡಿ ಯಾರೋ ಒಬ್ಬ ಜೆಡಿಎಸ್ ವರಿಷ್ಠ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಕುರಿತು ಅವಹೇಳನಕಾರಿಯಾಗಿ ಮಾತನಾಡಿರುವ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರನ್ನು ಸಚಿವ ಸಂಪುಟದಿಂದ ತೆಗೆಯಬೇಕೆಂದು ಒತ್ತಾಯಿಸಿ ಸಕಲೇಶಪುರ ಪಟ್ಟಣದಲ್ಲಿ ಯುವ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಸಕಲೇಶಪುರ ಪಟ್ಟಣದ ಉಪವಿಭಾಗಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮಾತನಾಡಿದ ಪ್ರತಿಭಟನಾಕಾರರು, ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ಕರಿಯ ಕುಮಾರಸ್ವಾಮಿ ಖತರ್ನಾಕ್ ಎಂದು ಹೇಳುವ ಮೂಲಕ ಸಚಿವ ಜಮೀರ್ ಅಹ್ಮದ್ ಖಾನ್ ಅವಹೇಳನವಾಗಿ ನಿಂದನೆ ಮಾಡಿದ್ದಾರೆ. ಶೀಘ್ರವೇ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಭಾನುವಾರ ರಾತ್ರಿ ಪ್ರಚಾರದ ವೇಳೆ ಬಹಿರಂಗ ಸಭೆಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಬಗ್ಗೆ ಅವಹೇಳನಕಾರಿ ಪದಬಳಕೆ ಮಾಡಿ ವರ್ಣಭೇದ ತಾರತಮ್ಯ ಎಸಗಿದ್ದಾರೆ. ಅಲ್ಲದೆ ಒಂದು ಸಮುದಾಯವನ್ನ ಎತ್ತಿಕಟ್ಟಿ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಹದಗೆಡಲು ಜಮೀರ್ ಅಹ್ಮದ್ ಖಾನ್ ಜನರನ್ನ ಪ್ರಚೋದಿಸಿದ್ದಾರೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದರು. ರಾಜ್ಯ ಸರ್ಕಾರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಪಡೆಯಬೇಕು ಮತ್ತು ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಎನ್ಡಿಎ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದರು. ಪ್ರತಿಭಟನೆಯಲ್ಲಿ ಜೆಡಿಎಸ್ ಮುಖಂಡರಾದ ಕವನ್ಗೌಡ, ಪ್ರಸಾದ್ ಬಳಲಹಳ್ಳಿ, ಕರಗೂರು ರಮೇಶ್, ಉದೇಶ್ ಬಾಳುಪೇಟೆ, ಕ್ಯಾನಹಳ್ಳಿ ರಂಜಿತ್, ಗಿರೀಶ್ ಇನ್ನಿತರರು ಹಾಜರಿದ್ದರು. ಎಚ್ಸಿಎನ್ ನ್ಯೂಸ್ ಸಕಲೇಶಪುರ. ಸಕಲೇಶಪುರ ಯುವ ಜೆಡಿಎಸ್ ಘಟಕದ ವತಿಯಿಂದ ರಾಜ್ಯ ಸಂಪುಟ ಸಚಿವರಾದಂಥ ಜಮೀರ್ ಅಹ್ಮದ್ ಖಾನ್ ಅವರು ನೀಡಿರುವಂಥ ಅವಹೇಳನ ವಾಕ್ಯದ ವಿರುದ್ಧ, ಸ್ಟೇಟ್ಮೆಂಟ್ ವಿರುದ್ಧ ನಾವು ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೇವೆ. ಕುಮಾರಣ್ಣನವರು ನಮ್ಮ ರಾಜ್ಯದ ಪ್ರತಿನಿಧಿಸುತ್ತಿರುವಂಥ ಕೇಂದ್ರ ಸಚಿವರಾಗಿದ್ದಾರೆ. ಎನ್ಡಿಎ ಮೈತ್ರಿಕೂಟದಲ್ಲಿ ಕ್ಯಾಬಿನೆಟ್ ದರ್ಜೆಯ ಬೃಹತ್ ಮತ್ತು ಕೈಗಾರಿಕಾ ಸಚಿವರಾದಂಥ ಕುಮಾರಣ್ಣವರ ಬಗ್ಗೆ ಚನ್ನಪಟ್ಟಣ ಚುನಾವಣೆ ಸಮಯದಲ್ಲಿ ಖಾಲಿಯ
ಕರಿಯ ಅಂತ ಹೇಳಿರುವಂಥ ಸಮೀರ್ ಅಹಮದ್ ಅವ್ರ ವಿರುದ್ಧವಾಗಿ ನಾವಿವತ್ತು ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೀವಿ. ನೋಡಿ, ಗಾದೆ ಸುಳ್ಳಾಗ್ಬೋದು, ಅಲ್ಲ ವೇದ ಸುಳ್ಳಾಗ್ಬೋದು, ಗಾದೆ ಸುಳ್ಳಾಗಬಾರ್ದು ಅಂತ ಮಾತು ಕೇಳಿದ್ದೀವಿ. ಕಳ್ಳನ್ನು ನಂಬೋದು ಕುಳ್ಳು ನಂಬಕ್ಕಾಗಲ್ಲ ಅನ್ನೋದು ಕೂಡ ಒಂದು ಗಾದೆ. ಈಗ ಕಳ್ಳ ಯಾರು ಕುಳ್ಳ ಯಾರು ಅಂತ ನಾವು ಹೇಳಲ್ಲ. ಆ ಕಳ್ಳನೇ ಕುಳ್ಳ ಆಗಿದ್ರೆ ಏನು ಮಾಡ್ಬೇಕೀಗ? ಅಂಥ ಸಿಚುವೇಶನಲ್ಲಿ ನಾನು ಇದನ್ನ ಸಮೀರ್ ಅಹಮದ್ದೇ ಕಳ್ಳ ಕುಳ್ಳ ಅಂತ ನಾನು ಹೇಳಲ್ಲ. ಯಾಕೆಂದರೆ ನಾನೊಬ್ಬ ಸಾಮಾನ್ಯ ಪ್ರಜೆಯಾಗಿ ನನಗೆ ಕೂಡ ವಿವೇಕ ಇದೆ. ಒಬ್ಬ ವ್ಯಕ್ತಿ ಬಗ್ಗೆ ಅವಹೇಳನಕಾರಿ ಮಾತನ್ನು ಹೇಳಬಾರ್ದು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಹಾಸನ ಜಿಲ್ಲಾ ಕಾರ್ಯಕಾರಿ ಸಮಿತಿ ನಿರ್ದೇಶಕರಾಗಿ ಚುನಾವಣೆಯಲ್ಲಿ ಜಿಲ್ಲಾ ತರಬೇತಿ ಸಂಸ್ಥೆ ಬೋಧಕರಾದ ಶರತ್ ಕುಮಾರ್ ಎನ್ಬಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಧಾರ್ಮಿಕ ದತ್ತಿ ಇಲಾಖೆ, ಕಾನೂನು ಮಾಪನ ಶಾಸ್ತ್ರ ಇಲಾಖೆ ಹಾಗೂ ಜಿಲ್ಲಾ ತರಬೇತಿ ಸಂಸ್ಥೆ ವತಿಯಿಂದ 2024ರಿಂದ 2029ರವರೆಗಿನ ಅವಧಿಗೆ ನಿರ್ದೇಶಕರಾಗಿ ಶರತ್ ಕುಮಾರ್ ಅವರು ಆಯ್ಕೆಯಾಗಿದ್ದು ಎಲ್ಲರಿಗೂ ಸಂತಸ ತಂದಿದೆ. ಇವರಿಗೆ ನವೆಂಬರ್ 13ರಂದು ಶ್ರೀ ಚಾಮುಂಡೇಶ್ವರಿ ಜಾಹೀರಾತು ಸಂಸ್ಥೆ, ಆಡ್ ಮೀಡಿಯಾ, ಅಮೋಘವಾಣಿ ದಿನಪತ್ರಿಕೆ ಬಳಗ ಮತ್ತು HCN ವಾಹಿನಿ ವತಿಯಿಂದ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಅಮೋಘವಾಣಿ ದಿನಪತ್ರಿಕೆ ಸಂಪಾದಕರಾದ ರಂಗಸ್ವಾಮಿ ಎಸ್ಡಿ, ಪ್ರಕಾಶಕಿ ಇಂದಿರಾಮಣಿ, ಶರತ್ ಕುಮಾರ್ ಅವರ ಧರ್ಮಪತ್ನಿ ಪವಿತ್ರ ಹಾಗೂ ಪತ್ರಿಕಾ ಬಳಗದ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನಮಸ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ 2024ರಿಂದ 2029ರವರೆಗಿನ ಅವಧಿಯ ಚುನಾವಣೆಯ ಸಂದರ್ಭದಲ್ಲಿ ಹಾಸನ ಜಿಲ್ಲಾ ಕಾರ್ಯಕಾರಿ ಸಮಿತಿಯ ನಿರ್ದೇಶಕನಾಗಿ ನನ್ನನ್ನು ಧಾರ್ಮಿಕ ದತ್ತಿ ಇಲಾಖೆ, ಕಾನೂನು ಮಾಪನಶಾಸ್ತ್ರ ಇಲಾಖೆ ಹಾಗೂ ನನ್ನ ಮಾತೃ ಇಲಾಖೆಯಾದ ಜಿಲ್ಲಾ ತರಬೇತಿ ಸಂಸ್ಥೆಯ ವತಿಯಿಂದ ನನ್ನನ್ನು ಅವಿರೋಧವಾಗಿ ನಿರ್ದೇಶಕ ಸ್ಥಾನಕ್ಕೆ ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲ ನನ್ನ ಸಹೋದ್ಯೋಗಿಗಳು, ಅಧಿಕಾರಿ ಮತ್ತು ನೌಕರ ಸಿಬ್ಬಂದಿಗಳು ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಜೊತೆಗೆ ಇಂಥ ಒಂದು ಸುಸಂದರ್ಭದಲ್ಲಿ HCN ವಾಹಿನಿ ವತಿಯಿಂದ ನನ್ನನ್ನು ಈ ಒಂದು ಸಂದರ್ಭದಲ್ಲಿ ಕರೆದು ಸನ್ಮಾನ ಮಾಡಿದ್ದಕ್ಕೆ ನಾನು ಅವರಿಗೆ ಆಭಾರಿಯಾಗಿರ್ತೇನೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಹೊಳೆನರಸೀಪುರದಿಂದ ಆಗಮಿಸಿದ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಕನ್ನಡ ಜ್ಯೋತಿ ರಥಯಾತ್ರೆಯನ್ನು ಚನ್ನರಾಯಪಟ್ಟಣದ ತಹಸೀಲ್ದಾರ್ ನವೀನ್ ಕುಮಾರ್ ತಾಲೂಕಿನ ಕನ್ನಡ ಗ್ರಾಮದ ಬಳಿ ಸ್ವಾಗತಿಸಿದರು. ನಂತರ ಮಾತನಾಡಿ, ಕನ್ನಡ ನಾಡು ನುಡಿ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸೋ ನಿಟ್ಟಿನಲ್ಲಿ ಸರ್ಕಾರ ಕನ್ನಡದ ಸಮ್ಮೇಳನವನ್ನ ಮಾಡುತ್ತಿದ್ದು, ಇದೇ ಡಿಸೆಂಬರ್ 20, 21, 22ರಂದು 3 ದಿನಗಳ ಕಾಲ ಸಕ್ಕರೆ ನಾಡು ಮಂಡ್ಯದಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿದ್ದು, ನಮ್ಮ ತಾಲೂಕಿನಿಂದ ಕನ್ನಡದ ಮನಸ್ಸುಗಳು, ಸಂಘಟನೆಗಳು ಹಾಗೂ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಮ್ಮೇಳನ ಯಶಸ್ವಿಗೊಳಿಸಲು ಸಹಕರಿಸಬೇಕು ಎಂದರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹಾಡೇನಹಳ್ಳಿ ಲೋಕೇಶ್ ಮಾತನಾಡಿ, ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಈ ಬಾರಿ ನಡೆಯಲಿರುವ ಸಾಹಿತ್ಯ ಸಮ್ಮೇಳನಕ್ಕೆ ರಥಯಾತ್ರೆ ನಮ್ಮ ತಾಲೂಕಿಗೆ ಬಂದಿರುವುದು ಸ್ವಾಗತಾರ್ಹ. ಕನ್ನಡದ ಭಾಷಾ ಪ್ರೇಮ ಇನ್ನಷ್ಟು ಪಸರಿಸಿ ಕನ್ನಡದ ಗಟ್ಟಿತನಕ್ಕೆ ಕನ್ನಡಿಗರಾದ ನಮ್ಮಗಳ ಕರ್ತವ್ಯ ಇದೆ ಎಂದರು. ಮಂಡ್ಯದಲ್ಲಿ ಸಮ್ಮೇಳನ ನಡೆಯುತ್ತಿರುವುದು ಸ್ವಾಗತಾರ್ಹ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸ್ಥಾಪಿಸಿದ ಪರಿಷತ್ತು ಇಂದು ಹೆಮ್ಮರವಾಗಿ ಬೆಳೆದಿದ್ದು, ಕನ್ನಡದ ತೇರನ್ನ ಎಳೆಯುವ 3 ದಿನಗಳ ಕಾಲ ಎಲ್ಲರೂ ಸಮ್ಮೇಳನದಲ್ಲಿ ಭಾಗವಹಿಸೋಣ ಎಂದರು. ಇದೇ ಸಂದರ್ಭದಲ್ಲಿ ಇಒ ಸುನಿಲ್ ಕುಮಾರ್, ಮುಖ್ಯಾಧಿಕಾರಿ ಹೇಮಂತಕುಮಾರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ದೀಪಾ, ಪುರಸಭಾ ಅಧ್ಯಕ್ಷೆ ಬನಶಂಕರಿ ರಘು, ಕಸಾಪ ಮಾಧ್ಯಮ ಕಾರ್ಯದರ್ಶಿ ನಂದನ್ ಪುಟ್ಟಣ್ಣ, ಗೌರವ ಕಾರ್ಯದರ್ಶಿಗಳಾದ ಶಿವನಗೌಡ ಪಾಟೀಲ್, ದಿಂಡಗೂರು ಗೋವಿಂದರಾಜ್, ಮಲ್ಲೇಗೌಡ, ಸಂಘಟನಾ ಕಾರ್ಯದರ್ಶಿ ಜಬೀಉಲ್ಲಾ ಬೇಗ್, ಮಹೇಶ್ ಕಬ್ಬಾಳು, ಭೂಮಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ರಮೇಶ್ ಗೂರನಹಳ್ಳಿ, ಮಾಜಿ ಅಧ್ಯಕ್ಷ ರಾಜಕುಮಾರ್, ಸಮರ ಸೇನೆ ಜಿಲ್ಲಾಧ್ಯಕ್ಷ ಭಾರತ್ ಗೌಡ, ಮಹಿಳಾ ಘಟಕದ ಸದಸ್ಯರಾದ ಯಶೋಧ ಜೈನ್, ರೂಪಾ ಮತ್ತಿತರರು ಉಪಸ್ಥಿತರಿದ್ದರು. ವಿವೇಕಾನಂದ ವಿದ್ಯಾಶಾಲೆ, ಬಿಜಿಎಸ್ ವಿದ್ಯಾರ್ಥಿಗಳು ಸೇರಿದಂತೆ ನವೋದಯ ವಿದ್ಯಾಶಾಲೆ ವಿದ್ಯಾರ್ಥಿಗಳು ಪಟ್ಟಣಕ್ಕಾಗಮಿಸಿದ ಪರಿಷತ್ ರಥಕ್ಕೆ ಪುಷ್ಪನಮನ ಸಲ್ಲಿಸಿ ಬೀಳ್ಕೊಟ್ಟರು. HCN ನ್ಯೂಸ್ ಚನ್ನರಾಯಪಟ್ಟಣ. ಕನ್ನಡ ಜ್ಯೋತಿ ರಥಯಾತ್ರೆ ಚನ್ನರಾಯಪಟ್ಟಣದಲ್ಲಿ ನಾವು ಹೋಗಿ ಇವತ್ತು ಸ್ವಾಗತ ಮಾಡಿ ಇವತ್ತು ಕರ್ಕೊಂಡು ಬಂದಿದ್ದೀವಿ. ಇವತ್ತು ಬೇರೆ ಬೇರೆ ರೂಟ್ನ ಪುನಃ ಆಲ್ರೆಡಿ ನಾವೆಲ್ಲ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಮಾಧ್ಯಮದಲ್ಲೆಲ್ಲ ಶೇರ್ ಮಾಡಿದ್ದೀವಿ. ಅದೇ ರೀತಿ ಇವತ್ತು ಭಾಳ ಇಂಪಾರ್ಟೆಂಟು ವಿಷಯ ಏನಪ್ಪ ಅಂದರೆ, ಚನ್ನರಾಯಪಟ್ಟಣದಲ್ಲಿ ಎಲ್ಲ ಏನು ಒಂದು ಹಬ್ಬಗಳನ್ನ ಕೂಡ, ನ್ಯಾಷನಲ್ ಫೆಸ್ಟಿವಲ್ಸ್ ಇರ್ಬೋದು, ಪ್ರತಿಯೊಂದು ಕೂಡ ವಿಜೃಂಭಣೆಯಿಂದನೇ ಮಾಡ್ತೀವಿ. ಅಲ್ಲಿ ನಡೀತಕ್ಕಂಥ ಎಲ್ಲ ಗೋಷ್ಠಿಗಳು, ಕನ್ನಡ ಪರವಾದಂಥ ವಿಚಾರಗಳು, ಕನ್ನಡದ ಹೋರಾಟ, ಕನ್ನಡದ ಸ್ಥಿತಿಗತಿ ಮತ್ತು ಕನ್ನಡದ ಶ್ರೀಮಂತಿಕೆಯ ಬಗ್ಗೆ ಅಲ್ಲಿ ಉಣಬಡಿಸ್ತಕ್ಕಂಥ ಕೆಲಸ ಆಗ್ತದೆ. ದಯಮಾಡಿ ಎಲ್ಲರೂ ಕೂಡ ಅಲ್ಲಿ ಭಾಗವಹಿಸಬೇಕು.
ಚನ್ನರಾಯಪಟ್ಟಣ ತಾಲೂಕಿಗೆ ಬಹುಶಃ ನಮ್ಮ ತಾಲೂಕು ಎಲ್ಲದರಲ್ಲೂ ಕೂಡ ಅತ್ಯಂತ ಪ್ರೀತಿಯಿಂದ ಹೆಮ್ಮೆಯಿಂದ ಹೇಳ್ತಕ್ಕಂಥ ವಿಷಯ ಕನ್ನಡ ನಾಡು ನುಡಿ ರಥ ಯಾವಾಗಲೇ ಬಂದರೂ ಕೂಡ ನಾಡಿನ ಜನತೆ. ಹಾಸನ ನಗರ ಸಾರಿಗೆ ಕೆಎಸ್ಆರ್ಟಿಸಿ ಬಸ್ಗೆ ನಿಗದಿಗಿಂತ ಹೆಚ್ಚಿನ ರೀತಿ ಹತ್ತಿ ಬಸ್ ಫುಲ್ ಆದ ವೇಳೆ ಸ್ವಲ್ಪ ಜನ ವಿದ್ಯಾರ್ಥಿಗಳು ಕೆಳಗಿಳಿಯುವಂತೆ ಸೂಚನೆ ನೀಡಿದ ಕಂಡಕ್ಟರ್ ಜೊತೆ ವಾಗ್ವಾದ ಉಂಟಾಯಿತು. ಈ ವೇಳೆ ವಿದ್ಯಾರ್ಥಿ ಮೇಲೆ ಹಲ್ಲೆ ಮಾಡಲಾಗಿದೆ ಎಂದು ಆರೋಪಿಸಿ ವಿದ್ಯಾರ್ಥಿಗಳು ದಿಢೀರ್ ಪ್ರತಿಭಟನೆ ನಡೆಸಿದ ಘಟನೆ ಬಸ್ ನಿಲ್ದಾಣದಲ್ಲಿ ಬುಧವಾರ ನಡೆದಿದೆ. ಸಾರಿಗೆ ಬಸ್ ಕಂಡಕ್ಟರ್ ವಿದ್ಯಾರ್ಥಿ ಮೇಲೆ ಹಲ್ಲೆ ಮಾಡಲಾಗಿದೆ ಎಂದು ನೂರಾರು ಜನ ವಿದ್ಯಾರ್ಥಿಗಳು ನಗರದ ಚನ್ನಪಟ್ಟಣದಲ್ಲಿರುವ ಹೊಸ ಬಸ್ ನಿಲ್ದಾಣದಲ್ಲಿ ಘೋಷಣೆ ಕೂಗಿ ಪ್ರತಿಭಟಿಸಿದರು. ವಿದ್ಯಾರ್ಥಿಗಳಿಂದಲೇ ನಗರ ಸಾರಿಗೆ ಬಸ್ ತುಂಬಿ ಹೋಯಿತು. ಡೋರ್ನಲ್ಲಿ ಇರುವವರು ಇಳಿಯುವಂತೆ ಕಂಡಕ್ಟರ್ ಸೂಚಿಸಿದರು. ಈ ವೇಳೆ ಬಸ್ ಕಂಡಕ್ಟರ್ ಮತ್ತು ವಿದ್ಯಾರ್ಥಿಗಳ ನಡುವೆ ಕೆಲ ಸಮಯ ವಾಗ್ವಾದ ಉಂಟಾಯಿತು. ವಾಗ್ವಾದದ ಸಂದರ್ಭದಲ್ಲಿ ಕಂಡಕ್ಟರ್ನಿಂದ ವಿದ್ಯಾರ್ಥಿ ಮೇಲೆ ಹಲ್ಲೆ ಮಾಡಲಾಗಿದೆ ಎಂದು ದೂರಿದರು. ಇಷ್ಟಕ್ಕೆ ಸುಮ್ಮನಾಗದ ನೂರಾರು ಜನ ವಿದ್ಯಾರ್ಥಿಗಳು ದಿಢೀರ್ ಬಸ್ ತಡೆದು ಪ್ರತಿಭಟನೆಗೆ ಮುಂದಾದರು. ಈ ವೇಳೆ ಬಸ್ ನಿಲ್ದಾಣದಲ್ಲಿ ಕೆಲ ಸಮಯ ಬಸ್ ಸಂಚಾರಕ್ಕೆ ವಿದ್ಯಾರ್ಥಿಗಳು ಅಡ್ಡಿಪಡಿಸಿದರು. ಕಂಡಕ್ಟರ್ ಹಾಗೂ ವಿದ್ಯಾರ್ಥಿಗಳ ನಡುವೆ ಮಾತಿನ ಚಕಮಕಿ ಹೆಚ್ಚಿನ ಸಮಯ ನಡೆಯಿತು. ಕೂಡಲೇ ಸ್ಥಳಕ್ಕೆ ಬಂದ ಡಿಪೋ ಮ್ಯಾನೇಜರ್ ಪ್ರಕಾಶ್ ಕೂಡಲೇ ಹೆಚ್ಚುವರಿ ಬಸ್ ಬಿಡಿಸಿ ವಿದ್ಯಾರ್ಥಿಗಳನ್ನು ಸಮಾಧಾನಪಡಿಸಿ ಕಳುಹಿಸಿದರು. ಮುನ್ನೆಚ್ಚರಿಕೆ ಕ್ರಮವಾಗಿ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಘರ್ಷಣೆ ತಿಳಿಗೊಳಿಸಿದರು. HCN ನ್ಯೂಸ್ ಹಾಸನ್. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಆಲೂರು ತಾಲೂಕು ಕಚೇರಿ ಲೋಕಾಯುಕ್ತ ಅಧಿಕಾರಿಗಳ ಸೂಚನೆಯ ಅನ್ವಯ ಬುಧವಾರ ದಿಢೀರ್ ಭೇಟಿ ನೀಡಿ ಸಾರ್ವಜನಿಕ ಅರ್ಜಿಗಳನ್ನು ಪರಿಶೀಲನೆ ನಡೆಸಿ ಅಗತ್ಯ ಮಾಹಿತಿಯನ್ನು ಒದಗಿಸುವಂತೆ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಸಾರ್ವಜನಿಕರಿಂದ ಬಂದಂತಹ ಅರ್ಜಿ ದೂರುಗಳನ್ನು ಲೋಕಾಯುಕ್ತ ಅಧಿಕಾರಿಗಳು ಸೂಕ್ಷ್ಮವಾಗಿ ತಹಸೀಲ್ದಾರ್ ಹಾಗೂ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚಿಸಿ ಕೆಲಸ ಮಾಡಿಕೊಡದೆ ಹಣದ ಆಸೆಗೆ ಬಡವರಿಗೆ ಹಾಗೂ ರೈತರಿಗೆ ಮೋಸ ಮಾಡಿರೋದನ್ನ ನೋಡಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು. ಕಳೆದ 4-5 ವರ್ಷಗಳಿಂದ ಕೊಟ್ಟಿರುವ ಅರ್ಜಿಗಳ ಸಮಸ್ಯೆಗಳನ್ನು ಬಗೆಹರಿಸದೆ ಹಣ ಪಡೆದು ಜಮೀನು ಮಂಜೂರು ಮಾಡಿಕೊಟ್ಟಿರೋದು ಬೆಳಕಿಗೆ ಬಂದಿತು. ಅಲ್ಲದೆ ಮೇಲಾಧಿಕಾರಿಗಳು ಎಲ್ಲಾ ಅರ್ಜಿಗಳಿಗೂ ನೋಟಿಸ್ ನೀಡಿದ್ರು. ಹಣದ ಆಮಿಷಕ್ಕೊಳಗಾಗಿ ಹಣ ಪಡೆದು ತಮಗಿಷ್ಟ ಬಂದಂತೆ ಮಾಡಿಕೊಟ್ಟಿದ್ದಾರೆ. ಇದನ್ನು ಗಮನಿಸಿದ ಲೋಕಾಯುಕ್ತ ಅಧಿಕಾರಿಗಳು ಇಲಾಖೆ ಸಿಬ್ಬಂದಿಗಳನ್ನು ಕರೆಸಿ ಮಾಹಿತಿ ಕೊಡಿ ಎಂದು ಪಟ್ಟು ಹಿಡಿದು ಕುಳಿತು ತಹಸೀಲ್ದಾರ್ ನಂದಕುಮಾರ್ ಹಾಗೂ ಇಲಾಖೆ ಸಿಬ್ಬಂದಿಗಳಿಗೆ ಬೆವರಿಳಿಸಿದರು. ಲೋಕಾಯುಕ್ತ ಅಧಿಕಾರಿಗಳ ಮಾತಿಗೆ ಉತ್ತರ ನೀಡದೆ ತಬ್ಬಿಬ್ಬಾದ ತಹಸೀಲ್ದಾರ್ ಹಾಗೂ ಇಲಾಖೆ ಸಿಬ್ಬಂದಿಗಳು ಮೌನವಾಗಿದ್ದರು. ನಂತರ ಸಾರ್ವಜನಿಕರ ಮುಂದೆಯೇ ಅಧಿಕಾರಿಗಳಿಗೆ ಸಮಸ್ಯೆಯನ್ನ ಬಗೆಹರಿಸಿಕೊಡೋದಾಗಿ ತಹಸೀಲ್ದಾರ್ ನಂದಕುಮಾರ್ ಕಾಲಾವಕಾಶವನ್ನ ಪಡೆದುಕೊಂಡರು. ಆಗಲೂ ಕೆಲಸ ಮಾಡಿಕೊಡದೇ ಇದ್ದಲ್ಲಿ ಲೋಕಾಯುಕ್ತ ಕಚೇರಿಗೆ ಬಂದು ಮತ್ತೆ ನಮಗೆ ಅರ್ಜಿ ಕೊಡಿ ಎಂದು ಸಾರ್ವಜನಿಕರಿಗೆ ಲೋಕಾಯುಕ್ತ ಅಧಿಕಾರಿಗಳು ಸಲಹೆ ನೀಡಿದರು. ಒಟ್ಟಾರೆ ತಾಲೂಕು ಕಚೇರಿಯಲ್ಲಿ ಸಮಸ್ಯೆಗಳ ಸುರಿಮಳೆಯೇ ಇದ್ದು ಇದನ್ನು ಕೂಡಲೇ ಸಮಸ್ಯೆ ಮುಕ್ತ ಮಾಡಿಕೊಡಬೇಕೆಂದು ಸಾರ್ವಜನಿಕರು ಲೋಕಾಯುಕ್ತ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡರು. ಹಾಗೂ ಎಲ್ಲ ಇಲಾಖೆಯವರಿಗೆ ಖಡಕ್ ಎಚ್ಚರಿಕೆ ನೀಡಿದ ಲೋಕಾಯುಕ್ತ ಅಧಿಕಾರಿಗಳು ರೈತರನ್ನ ವಿನಾಕಾರಣ ಅಲೆದಾಡುವಂತೆ ಮಾಡುತ್ತಿರುವ ಪ್ರಕರಣಗಳು ಪತ್ತೆಯಾದವು. ಈ ಸಂದರ್ಭದಲ್ಲಿ ಲೋಕಾಯುಕ್ತ ಎಸ್ಪಿ ನಂದಿನಿ ಬಾಲು, HN ಶಿಲ್ಪಾ ಹಾಗೂ ತಹಸೀಲ್ದಾರ್ ನಂದಕುಮಾರ್ ಹಾಗೂ ಎಲ್ಲಾ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. HCN ನ್ಯೂಸ್ ಆಲೂರು. ಹಾಸನ ನಗರದ ಆರ್ಸಿ ರಸ್ತೆ ಬಳಿ ಇರುವ ಸರ್ಕಾರಿ ಬಾಲಕರ ಪ್ರೌಢಶಾಲೆ ಆವರಣದಲ್ಲಿ ನವೆಂಬರ್ 14ರ ಗುರುವಾರದಂದು ಟಾರ್ಗೆಟ್ ವ್ಯಸನ ಮುಕ್ತ ಹಾಸನ ಸದೃಢ ಸಮಾಜ ನಿರ್ಮಾಣಕ್ಕಾಗಿ ಎಂಬ ಶೀರ್ಷಿಕೆಯಲ್ಲಿ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಟಾರ್ಗೆಟ್ ಪದವಿ ಪೂರ್ವ ಕಾಲೇಜು ಆಡಳಿತ ಮಂಡಳಿ ಅಧ್ಯಕ್ಷ ಮತ್ತು ರಾಸಾಯನಿಕ ಶಾಸ್ತ್ರ ಉಪನ್ಯಾಸಕ HK ರಾಹುಲ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ ಹಾಸನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಹಾಸನ ನಗರಸಭೆ ಅನುಮತಿ ಹಾಗೂ ಸಹಭಾಗಿತ್ವದಲ್ಲಿ ನಮ್ಮ ಸಂಸ್ಥೆಯಾದ ಟಾರ್ಗೆಟ್ ಪದವಿ ಪೂರ್ವ ಕಾಲೇಜು ಟಾರ್ಗೆಟ್ ವ್ಯಸನ ಮುಕ್ತ ಹಾಸನ ಸದೃಢ ಸಮಾಜ ನಿರ್ಮಾಣಕ್ಕಾಗಿ ಎಂಬ ಶೀರ್ಷಿಕೆಯಡಿ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಹಾಸನದ ಮಕ್ಕಳನ್ನ ಅಂತಹ ವ್ಯಸನಗಳಿಂದ ಮುಕ್ತರಾಗಲು ಜಾಗೃತಿ ಅಭಿಯಾನ ಅವಶ್ಯಕವಾಗಿದ್ದು ಕರ್ನಾಟಕ ರಾಜ್ಯ ಸರ್ಕಾರ ಕಾರ್ಯಕ್ರಮವಾದ ರಾಷ್ಟೀಯ ಟೆಲಿ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಅತ್ಯಂತ ತೀಕ್ಷ್ಣವಾಗಿ ಇಂತಹ ಸಮಸ್ಯೆಗಳಿಗೆ ಉತ್ತರಿಸುವಲ್ಲಿ ಮಾರ್ಗಸೂಚಿಯಾಗಿದೆ. ಮಾನಸಿಕ ಖಿನ್ನತೆ, ಆತ್ಮಹತ್ಯೆ ಆಲೋಚನೆ ಹಾಗೂ ಒತ್ತಡದಿಂದ ಮಾದಕ ವಸ್ತು ವ್ಯಸನದ ಸಮಸ್ಯೆ ಇದ್ದಲ್ಲಿ ಉಚಿತ ಆರೋಗ್ಯ ಸಹಾಯವಾಣಿ ಟೆಲಿಮಾನಸ್ ನಂಬರ್ 14416ಗೆ ಕರೆ ಮಾಡಿ ಹಾಗೂ ತಂಬಾಕು, ಮದ್ಯ ಹಾಗೂ ಮಾದಕ ವಸ್ತುಗಳಿಂದ ದೂರವಿರುವ ಚಿತ್ರವನ್ನು ಸೇರಿ ನಾಮಫಲಕ ನಿರ್ಮಿಸಲಾಗಿದೆ ಎಂದರು.
ಸರ್ಕಾರಿ ಅನುದಾನಿತ ಹಾಗೂ ಖಾಸಗಿ ಶಾಲೆಗಳ ಸಹಭಾಗಿತ್ವದಲ್ಲಿ ಶಾಲೆಯ ಹೊರ ಆವರಣದಲ್ಲಿ ಸೂಚಿಸಿದ ನಾಮಫಲಕವನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ನಾಮಫಲಕದ ಸ್ಥಾಪನೆ ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ಅಭಿಯಾನದ ಕುರಿತು ಜಾಗೃತಿ ಮೂಡಿಸಲು ಅದನ್ನು ಉದ್ದೇಶಿಸಿ ಆರೋಗ್ಯ ಇಲಾಖೆಯ ಮಾನಸಿಕ ಆರೋಗ್ಯ ವಿಭಾಗದ ವೈದ್ಯರು ಹಾಗೂ ಸಿಬ್ಬಂದಿ ವೃಂದದವರು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ ಎಂದರು. 2024 ನವೆಂಬರ್ 14ರಂದು ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಸರ್ಕಾರಿ ಬಾಲಕರ ಪ್ರೌಢಶಾಲೆ ಆರ್ಸಿ ರಸ್ತೆ ಹಾಸನದ ಶಾಲಾ ಆವರಣದಲ್ಲಿ ಈ ಅಭಿಯಾನಕ್ಕೆ ಚಾಲನೆ ನೀಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಬಿಎಂ ಶಿವಸ್ವಾಮಿ, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಸಿಎಂ ಮಹಾಲಿಂಗಯ್ಯ, ಎಂಎಸ್ಕೆಸಿಸಿ ಆಸ್ಪತ್ರೆ ನ್ಯೂಯಾರ್ಕ್ ಕ್ಯಾನ್ಸರ್ ಸಂಶೋಧಕ ಡಾ ಎನ್ ಸತ್ಯನ್, ಸರ್ಕಾರಿ ಬಾಲಕರ ಪ್ರೌಢಶಾಲೆ ಉಪ ಪ್ರಾಂಶುಪಾಲರಾದ ಶ್ರೀಮತಿ ಡಿಎಸ್ ನಿರ್ಮಲಾ ಇತರರು ಭಾಗವಹಿಸಲಿದ್ದಾರೆ ಎಂದರು. ನ್ಯೂಯಾರ್ಕ್ ಕ್ಯಾನ್ಸರ್ ಸಂಶೋಧಕ ಡಾ ಎನ್ ಸತ್ಯನ್, ಜೀವಶಾಸ್ತ್ರ ಉಪನ್ಯಾಸಕ ಟಿಎಸ್ ಸುನಿಲ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಟಾರ್ಗೆಟ್ PU ಕಾಲೇಜು ಕಳೆದ ವರ್ಷದಲ್ಲಿ ನಾವು ಪ್ರಾರಂಭಗೊಂಡ್ವಿ. ಸೊ ಅದಾದ ನಂತರ ಪ್ರತಿ ವರ್ಷ ಏನಾರ ಒಂದು ಹಾಸನದಲ್ಲಿ ವಿಭಿನ್ನ ರೀತಿಯಲ್ಲಿ ಸೈನ್ಸ್ ರಿಲೇಟೆಡ್ ವಿಜ್ಞಾನ ಕುರಿತು ಒಂದು ಮಾಹಿತಿಗಳನ್ನ ಹಂಚಬೇಕು, ನಮ್ಮ ಮೇನ್ ಮೂಲ ಉದ್ದೇಶ ನಮ್ಮ ಮಕ್ಕಳಿಗೆ ಅನ್ನೋ ಉದ್ದೇಶದಲ್ಲಿ ಬಹುಶಃ ನಮಗೆ ತಿಳಿದ ಮಟ್ಟಿಗೆ ಪ್ರಥಮ ಬಾರಿಗೆ ಒಂದು ಸ್ಟೂಡೆಂಟ್ಸು ಸೈಂಟಿಸ್ಟ್ ಇಂಟ್ರಾಕ್ಷನ್ ಪ್ರೋಗ್ರಾಮ್ ಅಂತ ಮಾಡಿದ್ವಿ. ಸ್ಟೂಡೆಂಟ್ಸು ವಿಜ್ಞಾನಿ ಮತ್ತು ಮಕ್ಕಳ ಸಂವಾದ ಕಾರ್ಯಕ್ರಮ ಅಂತ. ಅದು ಕಳೆದ ವರ್ಷ ನವೆಂಬರ್ 10ನೇ ತಾರೀಕು ನಮ್ಮ ಆಲೂರಿನ AS ಕಿರಣ್ ಕುಮಾರ್ ಸರ್ ಪದ್ಮಶ್ರೀ ಇಸ್ರೋ ಚೇರ್ಮನ್ ಆಗಿದ್ದರು. ಸೊ ಹಾಗಾಗಿ ಒಂದು ಒಳ್ಳೆಯ ಅವಕಾಶಗಳು. ಅದೇ ರೀತಿ ಈ ವರ್ಷ ಕೂಡ ನವೆಂಬರ್ ತಿಂಗಳಲ್ಲಿ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಪೋಕ್ಸೋ ಕಾಯ್ದೆಯನ್ನ ಮಕ್ಕಳ ಹಿತರಕ್ಷಣೆಗಾಗಿ ಜಾರಿಗೆ ತರಲಾಗಿದ್ದು, ಅದರಲ್ಲೂ ವಿಶೇಷವಾಗಿ ಮಕ್ಕಳನ್ನ ಎಲ್ಲ ರೀತಿಯ ಲೈಂಗಿಕ ದೌರ್ಜನ್ಯ ಅಪರಾಧಗಳಿಂದ ಪಾರು ಮಾಡೋದು ಕಾಯ್ದೆಯ ಮುಖ್ಯ ಉದ್ದೇಶ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಜಿಕೆ ದಾಕ್ಷಾಯಿಣಿ ತಿಳಿಸಿದರು. ಹಾಸನ ನಗರದ ಗುರುಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಶಿಕ್ಷಕರಿಗೆ ಕಾನೂನು ಅರಿವು ನೆರವು ಕಾರ್ಯಕ್ರಮದಲ್ಲಿ ಉದ್ಘಾಟಿಸಿ ಮಾತನಾಡಿದ ಅವರು, ಶಿಕ್ಷಕರು ನಾವುಗಳೆಲ್ಲ ವಿವಿಧ ಭಾಗಗಳಿಂದ ಬಂದಿದ್ದು, ಅದರಲ್ಲೂ ಗ್ರಾಮೀಣ ಪ್ರದೇಶದಿಂದಲೂ ಬಂದಿದ್ದಾರೆ. ನಿಮ್ಮಿಂದ ಶಿಕ್ಷಣ ಪಡೆದ ಮಗು ಉನ್ನತ ಸ್ಥಾನಕ್ಕೆ ಹೋದಾಗ ಶಿಕ್ಷಕರಿಗೆ ಸಂತೋಷವಾಗುತ್ತದೆ. ಶಿಕ್ಷಕ ವೃತ್ತಿ ಎಂದರೆ ಹೆಮ್ಮೆ ಪಡುವಂತಹ ವೃತ್ತಿಯಾಗಿದ್ದು, ಗುಣಮಟ್ಟವನ್ನು ಕಾಪಾಡುವುದು ತಮ್ಮಲ್ಲೇ ಇರುತ್ತದೆ. ಸರ್ಕಾರಿ ಶಾಲೆಯಿಂದ ಬಂದಿರುವಂತಹ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಕೂಡ ಇದ್ದಾರೆ. ಗ್ರಾಮೀಣ ಮಕ್ಕಳಿಗೆ ಓದುವ ಆಸಕ್ತಿ ಹೆಚ್ಚಿರುತ್ತದೆ ಎಂದರು. ಯಾವುದೇ ಕಷ್ಟ ಬಂದರೂ ಎದುರಿಸುವ ಶಕ್ತಿ ಗ್ರಾಮೀಣ ಮಕ್ಕಳಿಗೆ ಹೆಚ್ಚಿರುತ್ತದೆ. ಪೋಕ್ಸೋ ಕಾಯ್ದೆ ಏಕೆ ಬೇಕು ಎನ್ನುವುದರ ಬಗ್ಗೆ ತಿಳಿದುಕೊಳ್ಳುವುದು ಮುಖ್ಯ. ಸ್ನೇಹಿ ಕಾರ್ಯವಿಧಾನವನ್ನ ಖಚಿತಪಡಿಸಿಕೊಳ್ಳುವುದಕ್ಕಾಗಿಯೇ ಪೋಕ್ಸೋ ಕಾಯ್ದೆಯನ್ನ ಜಾರಿಗೊಳಿಸಲಾಗಿದೆ. ಜೊತೆಗೆ ಭಾರತದ ಸಂವಿಧಾನದ 15ನೇ ವಿಧಿಯ ಅಗತ್ಯವನ್ನು ಈ ಕಾಯ್ದೆ ಪೂರೈಸುತ್ತದೆ. ಪೋಕ್ಸೋ ಕಾಯ್ದೆ ಎಂದರೇನು, ಯಾವುದು ಅಪರಾಧ, ಕಾಯ್ದೆಯ ಲಕ್ಷಣಗಳೇನು, ಉದ್ದೇಶಗಳೇನು, ಯಾವಾಗ ಈ ಕಾಯ್ದೆ ಅನ್ವಯವಾಗುತ್ತದೆ, ತಿದ್ದುಪಡಿಗಳೇನು ಎಂಬುದರ ಬಗ್ಗೆ ಮಾಹಿತಿ ತಿಳಿಯಬೇಕೆಂದು ಕಿವಿಮಾತು ಹೇಳಿದರು. ಮಕ್ಕಳ ಹಿತರಕ್ಷಣೆಗಾಗಿ ಈ ಕಾಯ್ದೆಯನ್ನ ಜಾರಿಗೆ ತರಲಾಯಿತು. ಅದರಲ್ಲೂ ವಿಶೇಷವಾಗಿ ಮಕ್ಕಳನ್ನ ಎಲ್ಲಾ ರೀತಿಯ ಲೈಂಗಿಕ ದೌರ್ಜನ್ಯ ಅಪರಾಧಗಳಿಂದ ಪಾರು ಮಾಡುವುದು ಕಾಯ್ದೆಯ ಮುಖ್ಯ ಉದ್ದೇಶವಾಗಿದೆ. ಈ ಕಾಯ್ದೆ ಯಾವುದೇ ಲಿಂಗ ತಾರತಮ್ಯ ಮಾಡೋದಿಲ್ಲ. ಬಾಲಕಿ ಮತ್ತು ಬಾಲಕ ಇಬ್ಬರನ್ನು ಲೈಂಗಿಕ ದೌರ್ಜನ್ಯದ ಸಂತ್ರಸ್ತರು ಎಂದು ಪರಿಗಣಿಸಲಾಗುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜುಳಾ, ವಕೀಲರ ಸಂಘದ ಜಿಲ್ಲಾಧ್ಯಕ್ಷ ಟಿಡಿ ಪ್ರಸನ್ನ, ಲಿಲ್ಲಿ, ಶಾರದಾ, ಚಂದ್ರಿಕಾ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಶಿಕ್ಷಕರು ತಮ್ಮಿಂದ ಈ ಒಂದು ಶಿಕ್ಷಕ ವೃತ್ತಿಗೆ ಎಷ್ಟು ಒಂದು ಹೆಮ್ಮೆ ಇದೆ ಅನ್ನೋದು ಎಲ್ಲರಿಗೂ ಗೊತ್ತು. ಈಗ ನಾನು ಇಲ್ಲಿ ನಿಂತಿರೋದು ಕೂಡ ಎಲ್ಲ ನಮ್ಮ ಒಂದು ವಕೀಲ ಸಂಘದ ಅಧ್ಯಕ್ಷರಲ್ಲಿ ಯಾವುದೇ ಆಗಲಿ ಮತ್ತು ಟೀಚರ್ಸು ಪ್ರತಿಯೊಬ್ಬರು ಕೂಡ ನಾವು ಎಲ್ಲಿಂದ ಬಂದಿದ್ದೀವಿ ಬೇಸಿಕಲಿ. ಹೆಮ್ಮೆ ವಿಷಯ ಅಂದರೆ ನಮ್ಮಲ್ಲಿ ಒಂದು ವಿದ್ಯಾಭ್ಯಾಸವನ್ನು ಪಡೆದಂಥ ಮಕ್ಕಳು
ಈಗ ಸಂಕ್ಷಿಪ್ತ ಸುದ್ದಿಗಳು. ಚೆನ್ನೈಯಲ್ಲಿ ನಡೆದ ರಾಷ್ಟ್ರೀಯ ಮಟ್ಟದ ಕರಾಟೆ ಪಂದ್ಯಾವಳಿಯಲ್ಲಿ ಹಾಸನದ ಮಕ್ಕಳು ಉತ್ತಮ ಸಾಧನೆ ತೋರಿದ್ದಾರೆ. ದಿನಾಂಕ 9 ನವೆಂಬರ್ 24ರಂದು ಚೆನ್ನೈಯಲ್ಲಿ ನಡೆದ ರಾಷ್ಟ್ರೀಯ ಕರಾಟೆ ಪಂದ್ಯಾವಳಿಯಲ್ಲಿ ಕರ್ನಾಟಕ ರಾಜ್ಯ ಹಾಸನ ಜಿಲ್ಲೆಯ ಭೈರವ ಎಜುಕೇಷನ್ ಟ್ರಸ್ಟ್ ಶಾಲೆ, ಹೋಲಿ ಮೌಂಟ್ ಶಾಲೆ, ಸಿಟಿಸನ್ ಶಾಲೆ ಹಾಗೂ ಕಿಡ್ಸ್ ಪ್ಯಾರಡೈಸ್ ಶಾಲೆ ವಿದ್ಯಾರ್ಥಿಗಳು, ಕರಾಟೆ ಕ್ರೀಡಾಪಟುಗಳು ದ್ವಿತೀಯ, ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ. HCN ನ್ಯೂಸ್ ಹಾಸನ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನ ಜಿಲ್ಲಾದ್ಯಂತ ಸಂಚರಿಸುತ್ತಿರುವ ಸಾಹಿತ್ಯ ಸಮ್ಮೇಳನದ ಕನ್ನಡ ರಥ. ಹಾಸನದಲ್ಲಿ ಕನ್ನಡ ಜ್ಯೋತಿ ರಥಕ್ಕೆ ಭವ್ಯ ಸ್ವಾಗತ ಕೋರಿದ ಜಿಲ್ಲಾಡಳಿತ. 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಯಶಸ್ಸಿಗೆ ಎಲ್ಲರನ್ನೂ ಸ್ವಾಗತಿಸಿದ ಆಯೋಜಕರು. ರಾಜ್ಯದಲ್ಲಿ ಹೆಚ್ಚಿರುವ ವಕ್ಫ್ ಬೋರ್ಡ್ ಪ್ರಕರಣಗಳು. ದೇವಸ್ಥಾನ ಮತ್ತು ಮಠ ಮಾನ್ಯಗಳ ನೋಟಿಸ್ ಅನ್ನು ಹಿಂಪಡೆಯಲು ಆಗ್ರಹ. ರೈತರ ಪಹಣಿಯಲ್ಲಿನ ವಕ್ಫ್ ಆಸ್ತಿ ರದ್ದುಗೊಳಿಸಲು ಒತ್ತಾಯ. ಜೆಡಿಎಸ್ ವರಿಷ್ಠ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಕುರಿತು ಅವಹೇಳನಕಾರಿ ಮಾತು. ಸಂಪುಟದಿಂದ ಸಚಿವರ ವಜಾಕ್ಕೆ ಒತ್ತಾಯ. ಜೆಡಿಎಸ್ ಕಾರ್ಯಕರ್ತರ ಪ್ರತಿಭಟನೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.